ಲಿಂಗಾಯತ ಎಸ್ ಟಿ ಮತ್ತು OBC ಸಮುದಾಯಗಳಿಗೆ ಮಾನ್ಯತೆ ಕೊಡುವಂತಹ ಸಾಧ್ಯತೆ, ಅಂದರೆ ಇಲ್ಲಿ ಇವರನ್ನು ತರಬೇಕು ಅನ್ನುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಲಿಂಗಾಯತ ಸಮುದಾಯದಿಂದ MB ಪಾಟೀಲ್ ಖಂಡ್ರೆ ಅವರ ಹೆಸರನ್ನ ಮುನ್ನೆಲೆಗೆ ತೇಲಿ ಬಿಡಲಾಗಿದೆ. ST ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರ ಹೆಸರಿದೆ. 2 DCM ಮಾಡಿದ್ರೆ ಯಾವ ಭಾಗಕ್ಕೆ ಬಂಪರ್ ಒಲಿಬಹುದು, ಯಾವೆಲ್ಲ ಸಮುದಾಯಕ್ಕೆ ಚಾನ್ಸ್ ಸಿಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಹೈಕಮಾಂಡ್ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಜಾತಿವಾರು ಅಂತ. ಅಹಿಂದ ವೋಟ್ ಬ್ಯಾಂಕನ್ನು ಕೂಡ ಹಾಗೆ ಹಿಡಿದಿಟ್ಕೊಳ್ಬೇಕು. ಬಿಕಾಸ್ ಕರ್ನಾಟಕದಲ್ಲಿ ಅಹಿಂದ ವೋಟ್ ಬ್ಯಾಂಕ್ ಅಂತಲೇ 56% ವೋಟ್ ಬ್ಯಾಂಕ್ ಇದೆ. ಅದನ್ನು ಕಳ್ಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ಗೆ ಇಷ್ಟ ಇಲ್ಲ. ಹೀಗಾಗಿ ನೋಡೋಣ ಏನಾಗುತ್ತೆ ಅಂತ. ಒನ್ಸ್ ಹೆಸರುಗಳು ಔಟ್ ಆದ ಮೇಲೇ ನಾವು ಇನ್ನಷ್ಟು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಇದೆ, ಯಾರನ್ನು ಯಾಕೆ ತೊಗೊಂಡ್ರು, ಯಾರನ್ನು ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅಂತ ಹೇಳಿ. ಬಟ್ ಮುಸ್ಲಿಂ ಸಮುದಾಯ ಕೂಡ ಹೇಳಿದ್ದಾರೆ 90%ನಷ್ಟು 2023ರಲ್ಲಿ ನಾವು ನಿಮಗೆ ವೋಟ್ ಹಾಕಿದ್ದು, ಕಾಂಗ್ರೆಸ್ ಜೊತೆಗೆ ಗಟ್ಟಿಯಾಗಿ ನಿಂತ್ವಿ, ಋಣ ಸಂದಾಯ ನಮಗೂ ಮಾಡಬೇಕಲ್ವಾ ನೀವು, DCM ಆಗಿ ಮುಸ್ಲಿಂ ಶಾಸಕರನ್ನು ಕೂಡ ಸಚಿವರನ್ನಾಗಿ ಮಾಡಿ ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಯತ್ನಗಳಂತೂ ಆಗ್ತಾ ಇದೆ.